ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ನೋಡಿ. ನಾನು ಹಾಕೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ಇವತ್ತು ನಾನು ಏನಪ್ಪ ನಿಮಗೆ ತೋರ್ಸೋಕೆ ಅಂದರೆ ಈ ಸಿಂಪಲ್ಲಾಗಿ ಪೈಪಿಂಗ್ನ ಹೇಗೆ ಕೊಡೋದು ಬ್ಲೌಸ್ಗಳಿಗೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ರೆಡಿ ಪೈಪಿಂಗ್ನ ನಾನು ತೊಗೊಂಡಿದ್ದೆ. ಯಾಕಂದರೆ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಗೋಲ್ಡ್ ಬಾರ್ಡರ್ಸ್ ಇರೋದ್ರಿಂದ. ಅದಕ್ಕೆ ನಾನು ಗೋಲ್ಡಲ್ಲಿ ರೆಡಿ ತೊಗೊಂಡಿದ್ದೆ. ಅದನ್ನು ನಾನು ಹೇಗೆ ಸ್ಟಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಬ್ಲೌಸಿಗೆ ಲೈನಿಂಗ್ ಕಟ್ ಮಾಡಿರ್ತೀರಲ್ಲ, ಆ ಲೈನಿಂಗಿಗೆ ನಾವು ಫಸ್ಟು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ಕ್ಲಾತಲ್ಲೇ ಪೈಪಿಂಗ್ನ ಹೇಗೆ ಕೊಡೋದು ನಾನು ವಿಡಿಯೋ ಮಾಡೋಕ್ಕೆ ನಿಮಗೆ ಸೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಈಗ ಲೈನಿಂಗಿಗೆ ಪೈಪಿಂಗ್ನ ಕೊಡ್ಕೊಂಡು ನೆಕ್ಸ್ಟು ನಾನು ಈ ಬ್ಲೌಸು ಪೀಸ್ ಇರುತ್ತಲ್ಲ ಅದಕ್ಕೇ ಕೊಟ್ಕೊಳ್ತೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ರೌಂಡ್ ಶೇಪ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಟರ್ನಿಂಗ್ ಆಗಬೇಕಾದ್ರೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಟರ್ನ್ ಮಾಡ್ಕೊಳ್ಳೋಕ್ಕೆ ಸೈಡಲ್ಲಿ ಅಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಲೈನಿಂಗ್ನ ನಾನು ಬ್ಲೌಸ್ ಪೀಸಿಗೆ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತೆಳು ಇರೋದ್ರಿಂದ ನಾನು ಪಿನ್ಗಳನ್ನ ಆ್ಯಡ್ ಮಾಡಿದ್ದೆ ಪೈಪಿಂಗ್ನ ಕೊಡೋಕ್ಕೆ. ನೆಕ್ಸ್ಟು ಈ ಪೈಪಿಂಗ್ ಕೊಟ್ಟಾದಮೇಲೆ ನಮಗೆ ಎಷ್ಟು ಡೀಪಿಗೆ ಇರುತ್ತೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ವೇಸ್ಟ್ ಪೀಸ್ನ ಕಟ್ ಮಾಡಿಕೊಂಡು ಅದನ್ನು ಒಳಗಡೆಯಿಂದ ಟರ್ನ್ ಮಾಡ್ಕೊಬೇಕು. ಈಗ ನೋಡಿ ಟರ್ನ್ ಮಾಡ್ಕೊತೀನಿ. ತುಂಬ ಈಸಿಯಾಗೆ ನಾವು ಪೈಪಿಂಗ್ನ ಕೊಡ್ಬೋದು. ನೋಡಿ ಎಷ್ಟು ಸಿಂಪಲ್ಲಾಗೆ. ಇವಾಗ ಹಿಂದೆನೂ ನಮಗೆ ಪೈಪಿಂಗ್ ಕೊಟ್ಟಿದ್ದಾರೆ ಅಂತ ಅವರು ಕಾಣಲ್ಲ, ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫಿನಿಶಿಂಗು. ನನಗೆ ಅದು ರೆಡಿ ಅಂತಾನೆ ಅನ್ನಿಸ್ತಾ ಇರ್ತಿಲ್ಲ. ಪೈಪಿಂಗ್ ನಾನು ರೆಡಿ ತಂದು ಸ್ಟಿಚ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇರ್ತಿಲ್ಲ. ಬಟ್ ಅದೂ ನಾನು ರೆಡಿನೇ ಪ್ರಿಪೇರ್ ಮಾಡಿರೋದು ಪೈಪಿಂಗು ಅನ್ನೋ ಥರನೇ ಇತ್ತು. ಮತ್ತು ಅದನ್ನು ನಾವು ಟರ್ನ್ ಮಾಡ್ಕೋತೀವಲ್ಲ, ಟರ್ನ್ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕಬೇಕಾಗತ್ತೆ. ಇದು ಕ್ಲಾತು ತುಂಬ ತೆಳು ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ದಪ್ಪ ಇರೋ ಕ್ಲಾತಿಗೆ ಅಷ್ಟೇನು ರಿಸ್ಕ್ ಅನಿಸಲ್ಲ, ಚೆನ್ನಾಗಿ ಪೈಪಿಂಗ್ನ ಕೊಡ್ಬೋದು. ನೋಡಿ ಫೈನಲಿ ಈ ಥರ ಬಂದಿತ್ತು ಪೈಪಿಂಗು. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಪೈಪಿಂಗು ಅಂದರೆ ತುಂಬ ಖುಷಿ ಆಗ್ತಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ಪೈಪಿಂಗು. ನಿಮ್ಗೇನಾರ ಪೈಪಿಂಗ್ ಕೊಡೋದು ತುಂಬ ಕಷ್ಟ ಆಗ್ತಿತ್ತು ಅಂತಂದರೆ ನೋಡಿ ಈಸಿ ಮೆಥಡಲ್ಲಿ ಪೈಪಿಂಗ್ನ ಕೊಡ್ಬೋದು. ನೆಕ್ಸ್ಟು ಬಂದು ಫ್ರಂಟಿಗೂ ನಾನು ಪೈಪಿಂಗ್ನ ಕೊಟ್ಟೆ. ಅದನ್ನು ಸಮೇತ ನಾನು ವಿಡಿಯೋ ಆ್ಯಡ್ ಮಾಡಿದ್ದೀನಿ. ಅಲ್ಲಿ ಅರ್ಥ ಆಗಲಿಲ್ಲ ಅಂದರೆ ಇಲ್ಲೂ ಸ್ವಲ್ಪ ನೋಡಿ, ನಿಮಗೆ ಬೇಗ ಅರ್ಥ ಆಗುತ್ತೆ.
ವಿಡಿಯೋ ನಿಮಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೇಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.